ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿಂದು ಬೀಗ್ರೂಟದ್ದು ಪಾರ್ಟ್ 2 ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಆಂಜನೇಯ ಸ್ವಾಮಿ ಅರಸೇವೆದಾಗಿರುತ್ತೆ, ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಇನ್ನು ಇವತ್ತಿನ ವ್ಲಾಗಲ್ಲಿ ನಾನು ಆಗಲೇ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಿಮಗೆ, ತುಂಬಾ ಲೆಂತಿ ಆಗೋಯಿತು ಅಂತ ಹೇಳಿಬಿಟ್ಟು ಇಡೀ ಈ ವ್ಲಾಗ್ ಪೂರ್ತಿ ಇಡೀ ನಾನು ವಾರ್ಗಿತಿನೇ ವೀಡಿಯೋ ಮಾಡಿದ್ದು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ ವೀಡಿಯೋನ ನಿಜವಾಗ್ಲೂ. ಸೊ ಇನ್ನು ಇವತ್ತಿಂದು ಹೇಳಕ್ಕೆ ಹೋದರೆ ವ್ಲಾಗು ನಾನು ಇದನ್ನು ಶೇರ್ ಮಾಡಲೇಬೇಕು. ಸೊ ನಮ್ಮೂರಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಸವಾರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದರದ್ದು ಪೂರ್ತಿ ಡೀಟೇಲಿಂಗ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಭಿಷೇಕ ಮಾಡ್ಕೊಳ್ಳೋಕ್ಕೆ ಸಂತೋಷ. ಸೊ ಈ ರೀತಿ ಊರಲ್ಲಿ ದೊಡ್ಡರ ಸೇವೆ ಮಾಡಿದಾಗ ಈ ರೀತಿ ಎಲ್ಲ ಕೇಳೋದಕ್ಕಾಗಲ್ಲ. ಏನಕ್ಕಂದರೆ ರಥದಲ್ಲಿ ಕೂರಿಸ್ಕೊಂಡು ತೊಗೊಂಬರ್ತಾರೆ. ಈ ಥರ ಯಾರ ಮನೆಗಳಾರು ಸೇವೆಗಳನ್ನ ಮಾಡಿದ್ರೆ ಈ ರೀತಿ ಕೇಳ್ತಾರೆ. ಸವಾರಿ ಅಂತ ಹೇಳಿದ್ರೆ ಇದು ಅವಾಗಿಂದ ನಡ್ಕೊಂಡು ಬಂದಿರೋದು ಪದ್ಧತಿ ಇವ್ರದ್ದು. ಏನಾದರೂ ಅವ್ರ ಮನಸ್ಸಲ್ಲಿ ಒಂದು ಕೋರಿಕೆ, ಒಂದು ಬೇಡಿಕೆ ಏನಾದರೂ ಇತ್ತು ಅಂದರೆ ಅದನ್ನು ದೇವ್ರ ಮುಂದೆಲಿ ಕೇಳ್ಕೊತಾರೆ. ಸೊ ಅಲ್ಲಿ ಇಲ್ಲಿ ಅಂತೂ ಅದು ಆಗಲ್ಲ. ಊರು ಬಾಗಿಲು ಅಂತ ಹೇಳ್ತಾರಲ್ವ ದೇವಸ್ಥಾನದ ಹತ್ರ, ಸೊ ಅಲ್ಲೇ ಹೋಗಿ ಕೇಳಬೇಕು. ಸೊ ದೇವ್ರನ್ನ ಮಾಮೂಲಿ 4 ಜನ ಹೊತ್ಕೊಂಡಿರ್ತಾರಲ್ವ, ಅವ್ರು ಹಾಗೆ ಹೊತ್ಕೊಂಡಿರ್ತಾರೆ. ಸೊ ಅವ್ರದ್ದು ಏನು ಬೇಡಿಕೆ ಈಡೇರೋ ಅಂಥದ್ದು, ಏನು ಅವ್ರಿಗೆ ಕಷ್ಟ, ಏನು ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನು ದೇವ್ರ ಹತ್ರ ಹೇಳ್ಕೊಂಡು ಇದು ಆಗುತ್ತೆ ಇಲ್ಲ ಆಗಲ್ಲ ಅನ್ನೋ ಒಂದು ಇದನ್ನು ದೇವ್ರ ಮುಂದೆಲಿ ಇಡ್ತಾರೆ ಅಂತಲೇ ಹೇಳ್ಬೋದು. ಸೊ ಏನಾದರೂ ಒಂದು ಮನಸ್ಸಲ್ಲಿ ಕೋರಿಕೆನ ಇಟ್ಕೊಂಡು ಆಗುತ್ತೆ ಇಲ್ಲ ಆಗಲ್ಲ, ಆಗುತ್ತೆ ಅನ್ನಂಗಿದ್ರೆ ಅವರು ಕೂತ್ಕೊಂಡು ಅವರು ಕೂದಲು ಬಿಚ್ಕೊಂಡು, ಲೇಡೀಸ್ ಆದರೆ ಕೂದಲನ್ನ ಫುಲ್ಲು ಬಿಟ್ಕೊಂಡು 2 ಗಂಧಕಡ್ಡಿನ ಕೈಯಲ್ಲಿ ಇಟ್ಕೊಂಡು ದೇವ್ರ ಹತ್ರ ಕೇಳಿಕೊಂಡು ಕೂತ್ಕೋತಾರೆ. ಅದು ಆಗುತ್ತೆ, ನೆರವೇರುತ್ತೆ, ಒಳ್ಳೆಯದಾಗುತ್ತೆ ಅನ್ನಂಗಿದ್ರೆ ಮೇಲೋಗುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಅದು ಸೈಡಲ್ಲಿ ಹೋಗುತ್ತೆ ದೇವರು, ಇಲ್ಲ ಎಲ್ಲಾದರೂ ಬೇರೆ ಜಾಗಕ್ಕೆ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಒಂದು ಅಷ್ಟು ವರ್ಷಗಳ ಕಾಲದಿಂದ ನಡ್ಕೊಂಬಂದಿರೋದೊಂದು ಪದ್ಧತಿ ಅಂತಲೇ ಹೇಳ್ಬೋದು. ಸೊ ಇವಾಗಲೂ ಕೂಡ ಇವ್ರ ಕುಟುಂಬದಲ್ಲಿ ಸುಮಾರು ಒಂದು 7ರಿಂದ 8 ಜನ ತನಕ ಕೇಳಿದ್ರು. ನಾನಂತೂ ಯಾವತ್ತೂ ನೋಡಿಲ್ಲ ಈ ಥರ. ಯಾರ ಮನೆಯಲ್ಲಾದ್ರು ಎತ್ತಿಸಿದ್ರು ಕೇಳಿದ್ರು ಕೂಡ ಒಬ್ಬರು ಇಬ್ಬರು ಅಷ್ಟೇ, ಏನು ಒಬ್ಬರ ಮೇಲೆ ಒಂದು 10 ಜನ ತನಕ ಕೇಳಿದ್ರು. ನಿಂತು ನೋಡಿ ನಮಗೂ ಸಾಕಾಗೋಯಿತು. ದೇವ್ರಿಗೆ ಕಂಡೀಷನ್ಸ್ಗಳನ್ನಿಡ್ತಾರೆ, ದೇವ್ರಿಗೆ ಲಂಚ ಕೊಡೋ ಥರ ಮಾತಾಡ್ತಾರೆ ನಮ್ಮ ಜನಗಳು ಅಂತಲೇ ಹೇಳ್ಬೋದು. ನಾನು ಒಂದು ಹೇಳೋ ಮಾತು ಪದ್ಧತಿ ಇದೆ, ಓಕೆ ಒಪ್ಕೋತೀನಿ. ನನಗೂ ಅದರಲ್ಲಿ ಅತಿ ಪ್ರೀತಿ, ನಂಬಿಕೆ, ಅತಿಯಾದ ನಂಬಿಕೆ ಕೂಡ ಅವ್ರಿಗಿಂತ ನಾನು ನಂಬಿದ್ದೀನಿ.
ನಂಬಿಕೆ ಇರಬೇಕು. ಆದರೆ ಇಷ್ಟೊಂದು ಇದು ಇರಬಾರ್ದು ನನ್ನ ಪ್ರಕಾರ. ನಾನು ಇದನ್ನು ಪೂರ್ತಿಯಾಗಿ ನಂಬ್ತೀನಿ. ಇದ್ರ ಬಗ್ಗೆ ನಾನೇನು ಬ್ಲೇಮ್ ಮಾಡ್ತಾ ಇಲ್ಲ. ಸೊ ಯಾರೋ ಒಬ್ಬರು ಹೇಳಿದ್ರಂತೆ, ಇವ್ರು 4 ಜನ ಒದ್ಕೊಂಡಿರ್ತಾರಲ್ಲ, ನನಗೆ ನನ್ನ ಗಂಡ ಹೇಳಿ ಸ್ಟೋರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಯಾರೋ ಹೇಳಿದ್ರಂತೆ, ಇದೆಲ್ಲ ನಾಟಕ, 4 ಜನ ಒದ್ಕೊಂಡಿರೋರೆ ಆ ಥರ ದೇವ್ರನ್ನ ಕುಣಿಸೋದು ಅದೆಲ್ಲ ನಾಟಕ ಅಂತ ಹೇಳ್ಬಿಟ್ಟು ಏನೋ ಹೇಳಿದ್ರಂತೆ. ಹೇಳಿದವ್ರ ಕೈಗೇ ಕೊಟ್ರಂತೆ ದೇವ್ರನ್ನ. ಒತ್ಕೋ ಇವಾಗ ನೀನು ಮಾಡು ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಆಟ ಆಡಿಸ್ಬಿಡ್ತಂತೆ. ಸೊ ಅದು ಒಂದು ನಂಬಿಕೆ ಅವಾಗಿಂದ ನಂಬ್ಕೊಂಬಂದಿರೋದು. ಸೊ ಅದು ಒಳ್ಳೆಯದೇ. ಬಟ್ ದೇವ್ರಿಗೆ ಲಂಚ ಕೊಡೋ ಥರ ಮಾತಾಡ್ತಾರಲ್ಲ, ನನಗದು ಇಷ್ಟ ಆಗಲ್ಲ. ಸೊ ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಅಭಿಷೇಕ ಮಾಡಿಸ್ತೀನಿ, ಕಾಣಿಕೆ ಕೊಡ್ತೀನಿ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ಒಂದು ಇದನ್ನು ಮಾಡ್ತಾರೆ. ಆ ಥರ ಮಾಡೋದಲ್ಲ. ಸೊ ಒಂದು ಸೇವೆ ಮಾಡಬೇಕು, ಏನಾದರೂ ಒಂದು ಒಳ್ಳೆತನ ಮಾಡಬೇಕು, ಒಳ್ಳೇದು ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು. ದೇವರ ಅಭಿಷೇಕ ಮಾಡು ಅಂತ ಕೇಳಲ್ಲ, ಪೂಜೆ ಮಾಡು ಅಂತ ಕೇಳಲ್ಲ, ನನಗೆ ಹಣ್ಣು ಹಂಪಲು ಕೊಡು ಅಂತ ಕೇಳಲ್ಲ. ಇದೆಲ್ಲ ಕೊಟ್ಟಿರೋದೇ ನಾವು ದೇವ್ರಿಗೆ ಮಾಡ್ತೀವಲ್ವ. ಅಭಿಷೇಕ ಆಗಿರ್ಬೋದು, ದೇವ್ರಿಗೆ ಲಂಚ ಕೊಡೋಕ್ಕೆ 10,000 ಕಾಣಿಕೆ ಕೊಡ್ತೀನಿ, 5,000 ಕಾಣಿಕೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾರಲ್ವ. ಸೊ ಅದೆಲ್ಲ ಯಾರು ಕೊಟ್ಟಿದ್ದು? ಅದೆಲ್ಲ ಕೊಟ್ಟಿರೋದೇ ಅವ್ರು ಕೊಟ್ಟಿರೋದನ್ನ ಅವ್ರಿಗೆ ಕೊಡೋದಕ್ಕೆ ಇವರೇ ಆಗಬೇಕಾ? ಸೊ ಲಂಚ ಕೊಡೋ ಥರ ಮಾತಾಡ್ತಾರೆ. ನನಗದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಅದು ಒಂದು. ಬಟ್ ನಾನು ಇದುವರೆಗೂ ಅಷ್ಟೇ ಹರಕೆ ಅಂತ ಮಾಡಿದರೆ ಫುಲ್ಲು ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀನಿ. ಆ ಟೈಮಲ್ಲಿ ಕೇಳಿದ್ರೆ ನನಗೆ ಕೊಡ್ತಾರೇನೋ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೇಳಿರ್ಬೋದೇನೋ. ಸೊ ಅದೇ ತಪ್ಪು ನಾವು ಕೂಡ ಮಾಡಿದ್ದೀವಿ. ಸೊ ಅದು ಅವಾಗಿಂದ ಬಂದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ನಾನೊಬ್ಳು ಬಿಟ್ರೂ ಎಲ್ಲರೂ ಬಿಡಬೇಕಲ್ಲ ಅದನ್ನು. ಅದು ಆಗಲ್ಲ, ಅದು ಬಂದ್ಬಿಟ್ಟಿದೆ. ನಾನು ಇದು ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಂಗೆ ಸುಮಾರು ಒಂದು 10 ಜನದ ತನಕ ಕೇಳಿದ್ರು. ಎಲ್ಲ ಮಾಡಿ ಮುಗಿಸ್ಕೊಂಡು ಸುಮಾರು ಎಲ್ಲರ ಮೇಲೂ ಕೂಡ ಹೋಯ್ತು ದೇವರು. ಸೊ ಒಂದೊಂದು ಸೈಡ್ಗೆ ಹೊಂಟೋಯ್ತು ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಅದನ್ನೇ ನಾವು ಸವಾರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಇದೆ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅದನ್ನು ಶೇರ್ ಮಾಡ್ಕೋತೀನಿ, ಮಿಸ್ ಮಾಡಲ್ಲ ನಿಮ್ಮ ಹತ್ರ. ಇನ್ನು ನರಸೇವೆ ಎಲ್ಲ ಮುಗಿಸ್ಕೊಂಡು ಇನ್ನು ಊಟಕ್ಕೆ ಹೋದ್ವಿ. ಊಟಕ್ಕೆ ಹೋದಾಗ ಎಲೆ ಅಡಿಕೆ ಕೊಡಬೇಕಿತ್ತು ಜನಗಳಿಗೆ ಅಂತ ಹೇಳಿದ್ರು. ಸೊ ನಾನು ಎಲೆ ಕೊಟ್ಕೊಂಡ್ಬಂದೆ. ನನ್ನ ವಾರ್ಗಿತ್ತಿ ಅಡಿಕೆ ಕೊಟ್ಕೊಂಡು ಬಂದಳು. ಎಲೆ ಅಡಿಕೆ ಎಲ್ಲ ಕೊಟ್ಟಾದಮೇಲೆ ಇನ್ನು ನೆಕ್ಸ್ಟು ಅಲ್ಲಿಂದ ಊಟ ಮಾಡ್ಕೊಂಡು ಪಟಾಫಟ್ ಅಂತ ಅಲ್ಲಿಂದ ಹೊರಟ್ಬಿಟ್ವಿ. ಇನ್ನೇನು ನಮ್ಗೆ ಅಲ್ಲಿ ಕೆಲಸ ಇರಲಿಲ್ಲ, ಅಲ್ಲಿರೋ ನೆಸೆಸಿಟಿನೂ ಇರಲಿಲ್ಲ. ಸೊ ಅಲ್ಲಿಂದ ಹೊರಟಿದ್ದಾಯಿತು. ಇನ್ನು ಈ ಸಲ ಅಂತೂ ವರ್ಷ ನಾವು ಊರಿಂದ ಹಲಸಿನ ತೊಗೊಂಬಂದು ತಿಂತೀವಿ. ಈ ವರ್ಷ ಅಂತೂ ಒಂದು ಚೂರು ಕೂಡ ತಿಂದಿರಲಿಲ್ಲ. ನಾನು ಹಲಸಿನ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ಕುಂಬಳಕಾಯಿ ಬೇರೆ ಇತ್ತು. ಅದು ಇದು ಎಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಮೈದುನ ಆಟೋದಲ್ಲೆಲ್ಲ ಹೋಗಿದ್ದು ಬಂದಿದ್ದೀವರೆಲ್ಲ. ಸೊ ಅದೇ ಆಟೋದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಮ್ಮ ಯಜಮಾನ್ರು ಮುಂದೆ ಕೂತ್ಕೊಂಡ್ರು. ಜಾಸ್ತಿ ಜನ ಆಗ್ಬಿಟ್ರಲ್ಲ ಬರಬೇಕಾದ್ರೆ. ನಾನೊಬ್ಬಳು ಇರಲಿಲ್ಲ. ಸೊ ಈಗ ನಾನೊಬ್ಬಳು ಆ್ಯಡ್ ಆದೆ. ನಮ್ಮ ಮನೆಯವ್ರು ಮುಂದೆ ಕೂತ್ಕೊಂಡ್ರು. ಎಲ್ಲ ಆಟೋದಲ್ಲಿ ಹಾಕ್ಕೊಂಡು ಸ್ವಲ್ಪ ಕಜ್ಜಾಯನ ನಮಗೂ ಸೇರಿಸೇ ಜಾಸ್ತಿನೇ ಮಾಡಿದ್ರಂತೆ ನಮ್ಮ ಅತ್ತೆ. ಜಾಸ್ತಿನೇ ಅಕ್ಕಿಯನ್ನು ನೆನೆ ಹಾಕಿದ್ರಂತೆ. ಸೊ ನಾನೆಲ್ಲ ತಟ್ಟಿ ನೈಟೆಲ್ಲ ಪೂರ್ತಿ ಅವತ್ತು ನಿದ್ರೆ ಮಾಡಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ತಟ್ಟಿ ಎಲ್ಲ ಮಾಡಿದ್ವಿ. ಇನ್ನು ಕಜ್ಜಾಯ, ಬಾಳೆಹಣ್ಣು, ಪಪಾಯ ನಮಗಿಡದೆ ತುಂಬಾ ಪಪಾಯ ಹಣ್ಣಾಗ್ಬಿಟ್ಟಿತ್ತು. ಇನ್ನು ಮಕ್ಳಿಗಂತೂ ನಾನು ಡೈಲಿ ಪಪಾಯ ಇಲ್ಲ ಏನಾದರೂ ಒಂದು ಸ್ನ್ಯಾಕ್ಸು, ಫ್ರೂಟ್ಸು, ವೆಜಿಟೇಬಲ್ಸು ಏನಾದರೂ ಕೊಟ್ಟು ಕಳಿಸ್ತಾನೆ ಇರಬೇಕಲ್ಲ, ನನಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಣ್ಣುಗಳನ್ನ ಕಿತ್ಕೊಂಡು ಬಂದೆ. ಇನ್ನು ನನ್ನ ವಾರ್ಗಿತ್ತಿಗೆ, ನಮ್ಮ ಅಮ್ಮನಿಗೆ ಎಲ್ಲರಿಗೂ 2 ಹಣ್ಣುಗಳು ಮತ್ತು ಹಲಸಲೆ ಹಣ್ಣು, ಆಮೇಲೆ ಕುಂಬಳಕಾಯಿ ನನಗೆ ಸ್ವಲ್ಪ ಸಾಕಕ್ಕ. ಅವ್ರ ಗಂಡ ಹೆಂಡ್ತಿ ಇಬ್ಬರೇ ಇರೋದ್ರಿಂದ ಅವಳೊಂದು ಸ್ವಲ್ಪ ತೊಗೊಂಡೋದ್ಲು. ಅಮ್ಮ ಮಗ ಇಬ್ಬರೇ ಇರೋದ್ರಿಂದ ನಮ್ಮ ಅಮ್ಮನೂ ಸ್ವಲ್ಪ ತೊಗೊಂಡೋದ್ರು. ನಾನು ಸ್ವಲ್ಪ ಕುಂಬಳಕಾಯಿ ಜಾಸ್ತಿ ಇಟ್ಕೊಂಡು ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಇವತ್ತೇನು ನೀನು ಹೋಗ್ಬೇಡ, ಇಲ್ಲೇ ಇರು ಅಂತ ಹೇಳ್ಬಿಟ್ಟು ನಾನು ವಾರ್ಗಿತ್ತಿನ ಇಲ್ಲೇ ಉಳಿಸ್ಕೊಂಡೆ. ಅವನಿಗೂ ಕೂಡ ಲೇಟ್ ಆಗೋಯಿತು. ನನ್ನ ಮೈದನಿಗೂ ಅವ್ನು ನೈಟ್ ಡ್ಯೂಟಿಗೆ ಹೋಗೋದ್ರಿಂದ ಆಟೋ ಇಲ್ಲೇ ನಮ್ಮ ಮನೆ ಹತ್ರನೇ ಹಾಕ್ಬಿಟ್ಟು ಅವನು ಮೆಟ್ರೋದಲ್ಲಿ ಡ್ಯೂಟಿಗೆ ಹೊರಟ್ಬಿಟ್ಟ. ಆಮೇಲೆ ನೈಟು 2 ಗಂಟೆ 2:15 ಹಂಗೆ ಅವನು ಬರೋದು. ಸೊ ಇನ್ನು ಊರಿಂದ ತುಂಬಾ ಸಾಂಬಾರೆಲ್ಲ ಉಳಿದ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಏನೋ ಗೊತ್ತಿಲ್ಲ, ಜನನೇ ಇರಲಿಲ್ಲ ಬೀಗ್ರೂಟದಲ್ಲಿ. ಇನ್ನು ನನ್ನ ಮಗಳು ಬರ್ತಡೇಲಿ ನಾವು ಸೇವೆ ಮಾಡಿದ್ವಿ. ನನ್ನ ಮೈದನ ಬೀಗ್ರೂಟ ಮಾಡಿದ್ದೆ ನಾನು. ಎಲ್ಲ ಟೈಮಲ್ಲೂ ಜನಗಳು ಮಾತ್ರ ನಮ್ಮ ಮನೇಲಿ ಅಷ್ಟೇ ಜನಗಳಿದ್ರು. ಬಟ್ ಇದೇನು ಅಂತ ಗೊತ್ತಿಲ್ಲ, ಜನಗಳೇ ಇರಲಿಲ್ಲ. ಸೊ ಊಟ ತುಂಬಾ ಮಿಕ್ಬಿಟ್ಟಿತ್ತು. ಸಾಂಬಾರೆಲ್ಲ ಮಟನ್ ಸಾಂಬಾರು. ಇನ್ನು ಬೋಟಿ ಗೊಜ್ಜು ಅಂತೂ ನಂಗೆ ತುಂಬಾ ಇಷ್ಟ, ನನ್ನ ತಮ್ಮಂಗೂ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಬೋಟಿ ಗೊಜ್ಜು. ನಾನು ವಾರ್ಗಿತ್ತಿಗೆ ಒಬ್ಳಿಗೆ ಬಿಟ್ಟು ಅವಳೊಬ್ಳಿಗೆ ಎನಿಮಿ ಅದು. ಇನ್ನು ಮಿಕ್ತವ್ರು ನಾವೆಲ್ಲರೂ ಇಷ್ಟಪಟ್ಟು ತಿಂತೀವಿ.
ಸೊ ಬೋಟಿ ಗೊಜ್ಜು ಸಾಂಬಾರೆಲ್ಲ ನಮ್ಮ ಅತ್ತೆ ತೊಗೊಂಬಂದಿದ್ರು, ಹೋಗಿ ಚೌಟ್ರಿ ಹತ್ರನೇ ಹೋಗಿ ಎಲ್ಲ ಈಸ್ಕೊಂಬಂದಿದ್ರು. ನಿನ್ನೆ ತೊಗೊಂಡು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಣ್ಣು ಅದು ಇದು ಎಲ್ಲ ತುಂಬಿಕೊಂಡು ಬ್ಯಾಗ್ಗೆ ಬರ್ತಿದ್ದೆ. ಸೊ ಸಾಂಬಾರು ತೊಗೊಂಡೋಗಿ ಏನು ಮಾಡ್ತೀಯಾ ಅಲ್ಲೋಗಿ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಹಾಕಿ ಕೊಟ್ಟರು. ಆಮೇಲೆ ಇಲ್ಲೇ ಆಟೋ ನಿಲ್ಲಿಸ್ಬಿಟ್ಟು ನಾನು ಮೈದನು ಹೋದ್ರಲ್ವ ಡ್ಯೂಟಿಗೆ, ಇವಳನ್ನಿಲ್ಲೇ ಉಳಿಸ್ಕೊಂಡು ನಾನು ವಾರ್ಗಿತ್ತಿನ ಮುದ್ದೆ ಮಾಡಿದೆ. ಆ ಕಾಫಿಗೆ ಇಟ್ಕೊಂಡು ಫಸ್ಟು ಬಂದಿದ್ದ ತಕ್ಷಣ ಕಾಫಿ ಕುಡ್ದಿದ್ದಾಯಿತು. ಅದಾದಮೇಲೆ ಮುದ್ದೆಗೆ ಇಟ್ಕೊಂಡು ಎಲ್ಲರೂ ಕೂತ್ಕೊಂಡು ಎಷ್ಟೋ ದಿನಗಳಾಗಿತ್ತು ಅಂತ ಹೇಳ್ಬೋದು ಈ ಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ದು. ನನಗೊಂಥರ ನಿಜವಾಗ್ಲೂ ಏನೋ ಗೊತ್ತಿಲ್ಲ, ಒಬ್ಬೊಬ್ಬಳೇ ಕೂತ್ಕೊಂಡು ಊಟ ಮಾಡಬೇಕು ಅಂದರೆ ಸಾಕು ಬೇಜಾರಾಗಿಬಿಡುತ್ತೆ. ಅದಕ್ಕೆ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಫೈನಲಿ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಇವತ್ತು 2 ದಿನದ ಬ್ಲಾಗು ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ. ಮತ್ತು ಇನ್ನೊಂದೇನೆಂದರೆ ಮಟನ್ ಸಾಂಬಾರು ಅಂದರೆ ಸಾಕು, ನನ್ನ ಮಕ್ಕಳು ಇಬ್ಬರು ಕೂಡ ಮುಟ್ಟಲ್ಲ. ಸೊ ವೈಟ್ ರೈಸ್ಗೆ ಸ್ವಲ್ಪ ಹಾಲು ಬಿಸಿ ಮಾಡಿದ್ದಿತ್ತು, ಹಾಲು ಹಾಕ್ಕೊಟ್ಟೆ. ಹಾಲು ಅನ್ನನೇ ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಕಳು ಕೂಡ ಹಾಲು ಅನ್ನನ ಊಟ ಮಾಡಿದ್ರು. ಇನ್ನು ನಾವೆಲ್ಲ ಮುದ್ದೆ ಮಟನ್ ಸಾಂಬಾರಲ್ಲಿ ಊಟ ಮಾಡಿ ಮುಗಿಸ್ಕೊಂಡ್ವಿ. ಅದೇ ಆಗಲೇ ಹೇಳ್ದಂಗೆ ಇದು 2 ದಿನದಲ್ಲಿ ಯಾವ ಥರ ಇತ್ತು ಬ್ಲಾಗ್ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ ಸಪೋರ್ಟ್ ಸಿಗ್ತಾ ಇದೆ. ದಯವಿಟ್ಟು ಇದೇ ಥರನೇ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಷ್ಟೋ ಜನಗಳು ನಾನು ವಿಡಿಯೋ ಮಾಡ್ತಿರೋದ್ರಿಂದ ಮುಂದೆಯಲ್ಲಿ ಚೆನ್ನಾಗಿದ್ರು, ಹಿಂದೆಯಲ್ಲಿ ನಗ್ತಿರೋರೇ ಜಾಸ್ತಿ, ಅದು ನನಗೆ ಗೊತ್ತು. ನಮ್ಮ ಮನೆಯವರೇ ಆಡ್ಕೊಂಡು ನಗೋ ಥರ ಆಗಿದೆ ಇವತ್ತು. ಸೊ ಆಡ್ಕೊಂಡು ನಗಲಿ, ಸೊ ನೋ ಟೆನ್ಷನ್, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನಾನು. ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತಲ್ಲ, ಸೊ ಅಲ್ಲಿ ತನಕ ನಾನು ಕಾಯ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆವಾಗ ಗೊತ್ತಾಗುತ್ತೆ ನಾನಿವತ್ತು ಇಷ್ಟು ದಿನಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಒಂದಲ್ಲ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಂಬಿದ್ದೀನಿ. ನಾನು ಯಾವತ್ತೂ ಅಷ್ಟೇ ನನ್ನ ನಂಬಿಕೆನ ನಾನು ಕಳ್ಕೊಳ್ಳೋದಿಲ್ಲ. ಸೊ ಆ ರೀತಿಯಾಗಿ ಅದೇ ಆಗಲೇ ಹೇಳ್ದಂಗೆ ನನಗೂ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವ್ಯೂಸ್ಗಳು ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ನೇ ಮಾಡ್ಕೋತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ನಿಮ್ದು ಏನೇ ಒಂದು ಅನಿಸಿಕೆ ಅಭಿಪ್ರಾಯ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಯಾವ ಥರ ವೀಡಿಯೋ ಮಾಡಬೇಕು, ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿದೆಯಾ, ನಾನು ಏನು ತಿದ್ಕೋಬೇಕು ಅದನ್ನು ಕೂಡ ನಾನು ಹೇಳ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಕಲಿಯೋಕ್ಕೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ನಾನೇನಾದರೂ ತಪ್ಪು ಮಾತಾಡಿದರೆ, ತಪ್ಪು ಅಂದಿದ್ರೆ, ನಾನೇನಾದರೂ ಬೇರೆ ಥರ ಏನಾದರೂ ಬಳಸಿದರೆ ಸೊ ನನಗೆ ದಯವಿಟ್ಟು ಒಂದು ಕಲಿಕೆ ರೂಪದಲ್ಲಿ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನು ತಿದ್ಕೋತೀನಿ ಕೂಡ. ಸೊ ನಾನು ಏನು ರೀಸನ್ ಇಲ್ದಂಗೆ ಏನಾದರೂ ಒಂದು ಮಾತು ಅಂದಿರ್ತೀನಿ, ಏನಾದರೂ ಒಂದು ಮಾತಾಡಿರ್ತೀನಿ ಅಂದರೆ ರೀಸನ್ ಇಲ್ದಂಗೆ ನಾನು ಯಾವತ್ತೂ ಏನೂ ಮಾತಾಡೋಲ್ಲ. ಸೊ ನನಗೇನೋ ಅದು ಜಾಗದಲ್ಲಿ ಹರ್ಟಾಗಿರುತ್ತೆ, ಏನೋ ಆ ಜಾಗದಲ್ಲಿ ನೋವಾಗಿರುತ್ತೆ. ಸೊ ಅದರಿಂದನೇ ನಾನು ತಿರುಗಿ ಬೀಳೋದು. ಸುಮ್ಮನೆ ಅಂತೂ ತಿರುಗಿ ಬೀಳಲ್ಲ ನಾನು. ಒಂದು ಮಾತು ಆಡೋದಕ್ಕೂ ಕೂಡ 100 ಅರ್ಥ ಇರುತ್ತೆ ನನ್ನಲ್ಲಿ. ಸೊ ಅದು ನಾನು ತಿಳ್ಕೊಂಡಿದ್ದೀನಿ. ಬೇರೆಯವ್ರು ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ವಿಡಿಯೋ ನೋಡ್ತಿರೋರಿಗೆ ಏನಾದರೂ ನಾನು ಮಾತಾಡಿರೋದ್ರಲ್ಲಿ ತಪ್ಪು ಅಂತ ಅನಿಸಿದ್ರೆ ದಯವಿಟ್ಟು ನಾನು ಆಗಲೇ ಹೇಳ್ದಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿದ್ಕೋತೀನಿ. ಸೊ ಮತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.